ನೀವೇನಾದ್ರೂ ಮಂತ್ರಾಲಯಕ್ಕೆ ಬಂದ್ರೆ ಈ 5 ಜಾಗಗಳನ್ನ ಮಾತ್ರ ಮಿಸ್ ಮಾಡಬೇಡಿ. ಮೊದಲು ಮಂತ್ರಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಅಭಯಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿ ನೀವು 33 ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ನೋಡಬಹುದಾಗಿದೆ. ಆಮೇಲೆ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬಿಚ್ಚಾಲೆಗೆ ಭೇಟಿ ನೀಡಿ. ತುಂಗಭದ್ರಾ ನದಿಯ ದಡದಲ್ಲಿರುವ ಈ ಸ್ಥಳದಲ್ಲಿ ರಾಯರು ಮಂತ್ರಾಲಯ ಪ್ರವೇಶಿಸುವ ಮೊದಲು 13 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರು. ಇಲ್ಲಿ ಏಕಶಿಲಾ ಬೃಂದಾವನವನ್ನು ಸಹ ನೀವು ಕಾಣಬಹುದಾಗಿದೆ. ಹಾಗೆ ಇದರ ಹತ್ತಿರದಲ್ಲೇ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ನೀವು ನೋಡಬಹುದು. ಈ ದೇವಸ್ಥಾನದ ವಿಶೇಷ ಏನಂದ್ರೆ ಈ ದೇವಸ್ಥಾನದ ಕಟ್ಟಡವನ್ನು ಬೆಲ್ಲ ಮತ್ತು ಬಾಳೆಹಣ್ಣುಗಳನ್ನು ಉಪಯೋಗಿಸಿಕೊಂಡು ಕಟ್ಟಲಾಗಿದೆ. ಇಲ್ಲಿಂದ ಕೇವಲ 500 ಮೀಟರ್ ದೂರದಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಇದೆ. ಇವರ ಮನೆಯಲ್ಲೇ ರಾಯರು ವಿಶ್ರಾಂತಿ ಪಡೆದಿದ್ದರು. ಆಮೇಲೆ ವಿಶೇಷವಾದ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ನೀವು ನೋಡ್ಲೇಬೇಕು. ಇಲ್ಲಿರುವ ಬೆಟ್ಟದ ಗುಹೆಯಲ್ಲಿ ರಾಯರು 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು. ರಾಯರ ಭಕ್ತಿಗೆ ಮೆಚ್ಚಿ ಹನುಮಂತನು ಪಂಚಮುಖಿ ರೂಪದಲ್ಲಿ ದರ್ಶನ ನೀಡಿದನು ಎಂಬ ಪ್ರತೀತಿ ಇದೆ. ಇಲ್ಲಿ ಪುಷ್ಪಕ ವಿಮಾನದ ರೀತಿಯ ಹಾಗೂ ಹಾಸಿಗೆ ದಿಂಬಿನ ತರಹದ ಬಂಡೆಗಳನ್ನು ಕಾಣಬಹುದಾಗಿದೆ. ಹಾಗೆ ಈ ದೇವಸ್ಥಾನದ ಹತ್ತಿರ ಲಕ್ಷ್ಮೀ ದೇವಸ್ಥಾನವೂ ಇದೆ. ಈ ವಿಡಿಯೋನ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಿರೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರ ಹೊಸ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು.